ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ವೀಡಿಯೋ ಮಾಡಿಬಿಟ್ಟು, ಸ್ವಲ್ಪ ಬೇಜಾರಲ್ಲಿದೆ. ನಂದು ಇನ್ನೊಂದು ಚಾನಲ್ ಇತ್ತು, ಅದು ಅಷ್ಟೊಂದು ಯಾರೂ ವ್ಯೂಸ್ ಬರ್ತಾಯಿಲ್ಲ. ಅದಕ್ಕೆ ನಾನು ಯಾವುದು ವೀಡಿಯೋ ಇದರಲ್ಲೂ ಕೂಡ ಅಷ್ಟೇ ವ್ಯೂಸ್ ಇಲ್ಲ. ಹಾಗೆ ವೀಡಿಯೋ ಮಾಡೋದೇನು ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದೆ. ಇವತ್ತು ಶುಕ್ರವಾರ, ಅದರಿಂದ ಫ್ರೀ ಇದ್ದೆ ನಾನು. ಅದಕ್ಕೆ ಇದು ನಮ್ಮ ಕ್ಯಾಂಪ್ ಬಗ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ. ಹೇಗೂ ಫ್ರೀ ಇದೀನಲ್ಲ, ನಮ್ಮ ಕ್ಯಾಂಪ್ ಬಗ್ಗೆ ತೋರಿಸ್ಬಿಡೋಣ ಅಂತ ಅಂದ್ಕೊಂಡು. ಇದು ಕೆಲವರು ರೂಮ್ಸ್ ಮುಂದೆ, ಇದು ನಮ್ಮ ರೂಮ್ಸ್ ಮುಂದೆ ಈ ಥರ ಗಿಡಗಳು ಹಾಕ್ಕೊತೀವಿ. ಇನ್ನು ಕೆಲವರೆಲ್ಲ ಹಾಕ್ತಾರೆ, ಮತ್ತು ಅವು ಬೇಸಿಗೆ ಬಂತು ಅಂದರೆ ಬೇಗನೆ ಒಣಗೋಗ್ತವೆ. ನೀವು ಇಲ್ಲಿ ನೋಡ್ತಿರ್ಬೋದು, ಬೇಸಿಗೆಗೆ ಎಷ್ಟು ನೀರು ಹಾಕಿದ್ರೂ ಇರೋದಿಲ್ಲ. ಇದರಲ್ಲಿ ಕೆಲವು ಮೆಣಸಿನ್ಕಾಯಿ ಗಿಡ, ಟೊಮೊಟೊ ಗಿಡ, ಬದನೆಕಾಯಿ ಗಿಡ, ಹಾಗೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಜಾಸ್ತಿ ತಿನ್ನೋಕ್ಕೆ ಬರೋದಿಲ್ಲ, ಸುಮ್ಮನೆ ಒಂಥರ ಕ್ರೇಜ್ ಅಲ್ವ ನಮಗೆ. ಗಿಡ ಸಾಕೋದಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ನಾನು ಸಾಕ್ಕೊಂಡಿದ್ದೀನಿ. ಈ ಥರ ಇದು ಬೇರೆಯವ್ರದ್ದು. ಈ ಥರ ಟೋಟಲಾಗಿ ನಮ್ಮ ಕ್ಯಾಂಪ್ ಇರುತ್ತೆ ಎಲ್ಲ. ಇದು ಪೋರ್ಟಬಲು, ಇದು ಮಸ್ಜಿದು, ಇಲ್ಲಿ ನಮಾಜ್ ಮಾಡೋಕ್ಕೆ ಹೋಗ್ತಾರೆ. ಈ ಥರ ನಮ್ಮ ಕ್ಯಾಂಪ್ ಇರುತ್ತೆ. ಇವರು ನಮ್ಮ ಫ್ರೆಂಡು. ಇವತ್ತು ಫ್ರೈಡೇ ಆಗಿರೋದ್ರಿಂದ ಎಲ್ಲ ಆರಾಮಾಗಿದ್ದಾರೆ. ಹಾಗೆ ಸುತ್ತಾಡ್ತಾಯಿದ್ದೀವಿ. ಸಂಜೆ ಆಗ್ತಾ ಬಂತು. ಇವತ್ತು ಬೆಳಗ್ಗೆಯಿಂದ ನಾನು ನಿದ್ದೆ ಮಾಡಿಲ್ಲ, ಸರಿಯಾಗಿ ನಿದ್ದೆ ಮಾಡೋಕ್ಕೂ ಆಗಿಲ್ಲ ಇವತ್ತು ನಾನು. ಸಿಟಿಗೆಲ್ಲಾದರೂ ಹೋಗ್ಬೇಕಂತ ಅಂದ್ಕೊಂಡೆ, ಆದರೆ ವೆಹಿಕಲ್ ಯಾವುದೂ ಇರಲಿಲ್ಲ. ಎಲ್ಲರೂ ಹೋಗ್ಬಿಟ್ಟಿದ್ರು ಬೆಳಗ್ಗೆನೇ. ನಾನು ಬೆಳಗ್ಗೆ ಕ್ಲಿನಿಕ್ ಹತ್ರ ಹೋದೆ, ಮತ್ತೆ ವಾಪಸ್ ಬಂದೆ ರೂಮ್ಗೆ. ಇಲ್ಲಿಂದ ಮತ್ತೆ ಹೋದೆ, ಮತ್ತೆ ಬಂದೆ, ಸ್ನಾನ ಮಾಡಿ ಮಲ್ಕೊಂಡೆ. ಏನೇನೋ ಟ್ರೈ ಮಾಡಿದೆ, ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಮಾಡಿದೆ. ಆವಾಗ ಸ್ವಲ್ಪ ನಿದ್ದೆ ಬಂತು. ಈಗ ಬೇಸಿಗೆ ಆಗಿರೋದ್ರಿಂದ ಇದಕ್ಕೆಲ್ಲ ಪಾತಿ ಮಾಡಿದ್ದಾರೆ. ಈ ಥರ ಪಾತಿ ಮಾಡಿ ನೀರು ಬಿಟ್ಟರೆ ಸ್ವಲ್ಪ ಹಸಿರಾಗಿರ್ತವೆ ಅಷ್ಟೇ. ತುಂಬ ಬೇಸಿಗೆ, ನೀವು ಎಷ್ಟೇ ನೀರು ಹಾಕಿದ್ರೂ ಡ್ರೈ ಆಗಿಬಿಡುತ್ತೆ. ಇದು ನನ್ನ ಬೆಕ್ಕುಗಳು, ಎರಡು ಬೆಕ್ಕುಗಳು 5 ಮರಿ ಹಾಕಿದ್ದಾವೆ. 10-11 ಮರಿ ಇದ್ದಾವೆ ಟೋಟಲಾಗಿ ಈ 2 ಬೆಕ್ಕಿಂದ. ಇದ್ರ ಜೊತೆ ಇನ್ನೊಂದು ದೊಡ್ಡದಿತ್ತು. ಟೋಟಲಾಗಿ ಇದೇ ಥರದ್ದು ಇನ್ನೊಂದು ಇತ್ತು, 3 ಇತ್ತು. ಅದು ಸತ್ತೋಗ್ಬಿಟ್ಟಿದೆ. ಅದು ಎಲ್ಲಿಗೆ ಹೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಸತ್ತೋಗಿದೆ ಅನ್ಕೋತೀನಿ. ನೋಡಿ, ಇವು ಅವ್ರ ಅಮ್ಮಗಳಿಗಿಂತ ಮುಂಚೆನೇ ಬರ್ತವೆ ಊಟಕ್ಕೆ. ಆ ಅಮ್ಮಗಳು ಹೇಗೆ ಮಾಡ್ತಾರೋ ಅದಕ್ಕಿಂತ ಜೋರಾಗಿ ಆ್ಯಕ್ಟಿವ್ ಆಗಿದ್ದಾವೆ. ಇದು ನಮ್ಮ ರೂಮ್ ಹತ್ರ. ಇಲ್ಲೆಲ್ಲ ನಾವು ಪಕ್ಷಿಗಳಿಗೆ ಅನ್ನ ಹಾಕ್ತೀವಿ. ಇವತ್ತು ನಾನು ಬಿರಿಯಾನಿ ತಂದಿದ್ದು ಎಕ್ಸ್ಟ್ರಾ ಇತ್ತು. ಪಕ್ಷಿಗಳು ನೋಡಿದೆ, ಅದಕ್ಕೆ ರೈಸ್ ಹಾಕಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತವೆ. ನಾವು ಬಂದಿದ್ದು ನೋಡ್ಬಿಟ್ಟು ಹೋಗಿದ್ದಾವೆ. ಅದಕ್ಕಾಗಿ ಕುಡಿಯೋಕ್ಕೆ ನೀರು ಎಲ್ಲ ವ್ಯವಸ್ಥೆ ಮಾಡ್ತೀವಿ ನಾವಿಲ್ಲಿ. ಯಾಕೆಂದರೆ ತುಂಬ ಬೇಸಿಗೆ ಅಲ್ವಾ. ಹಾಗಾಗಿ ನಾವೆಷ್ಟೇ ಏನೇ ನೀರು ಹಾಕಿದ್ರೂ ಕೂಡ ಅವು ಪಾಪ ಮರ ಗಿಡ ಅಲ್ವಲ್ಲ, ಹಾಗಾಗಿ ತುಂಬ ಸಫರ್ ಮಾಡ್ತವೆ ಬಿಸಿಯಿಂದ. ನಮ್ಮ ಮನುಷ್ಯರೇ ಏನು ತಡ್ಕೊಳಕ್ಕಾಗಲ್ಲ, ಇಷ್ಟೊಂದು AC ಇದ್ದು. ಆದರೆ ಪಕ್ಷಿಗಳು ಹೇಗೆ ತಡ್ಕೊತಾವೆ ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಪೀಸ್ ಕೊಡ್ತಾನೆ ಅಂತ ವೆಯ್ಟ್ ಮಾಡ್ತಾ ಇದೆ. ಇವು ಚಿಕನ್ನು, ಮೊಟ್ಟೆನೂ ತಿನ್ನೋದಿಲ್ಲ. ಇವಕ್ಕೆ ಚಿಕನ್ನು ಬೇಕು, ಇಲ್ಲ ಮಟನ್ ಬೇಕು. ರೈಸು, ಮೊಸರನ್ನ ಈ ಥರದ್ದು ಹಾಕಿದ್ರೆ ತಿನ್ನೋದೇ ಇಲ್ಲ ಇವು. ಅಷ್ಟು ಕೊಬ್ಬು ಇವಕ್ಕೆ. ಇದು ಯಾರೋ ಬೇರೆಯವ್ರು ಹಾಕಿದ್ದಾರೆ ಅನ್ನ. ಇದೆಲ್ಲ ಇಲ್ಲಿ ಇದೇ ಥರ ಎಲ್ಲರೂ ಸ್ವಲ್ಪ ಪಕ್ಷಿ ಮತ್ತು ಪ್ರಾಣಿ ಪ್ರೇಮಿಗಳಿದ್ದಾರೆ. ಅವರು ಕೂಡ ಹಾಗೇ ಊಟ ತಂದಿದ್ದನ್ನ ಬೆಕ್ಕು ಮತ್ತು ಈ ಪಕ್ಷಿಗಳಿಗಂತಲೇ ಇದೇ ಥರ ಹಾಕ್ತಾರೆ. ಈ ಥರ ಹಾಕೋಂಗಿಲ್ಲ ಆ್ಯಕ್ಚುಲಿ, ಬೈತಾರೆ ಸೇಫ್ಟಿ ಅವರೆಲ್ಲ ನೋಡಿದ್ರೆ. ಆದರೆ ಪಕ್ಷಿ ಪ್ರಾಣಿಗಳಿಗೋಸ್ಕರ ಏನು ಅನ್ನೋದಿಲ್ಲ. ಈ ಥರ ನೀರೆಲ್ಲ ಫಿಲ್ ಮಾಡ್ತಾರೆ. ನಾನು ನೀರೆಲ್ಲ ಇಡೋಕ್ಕೆ ಹೋಗೋದಿಲ್ಲ, ಊಟ ಹಾಕ್ತೀನಿ ಅಷ್ಟೇ. ನೋಡಿ, ಇಲ್ಲೂ ಒಂದಿದೆ ಗಿಡದ ಹತ್ರ. ನಾನು ಡ್ಯೂಟಿಗೆ ಹೋಗೋದು ಆ ಕಡೆ ದೂರ ಅಲ್ವಾ, ಹಾಗಾಗಿ ಇವರೇ ಮೇಂಟೈನ್ ಮಾಡ್ತಾರೆ. ಇಲ್ಲೇ ಸುಡಾನಿ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಬೆಕ್ಕುಗಳನ್ನೆಲ್ಲ ನೋಡ್ಕೋತಾರೆ. ನೋಡಿ, ಈ ಥರ ಫುಡ್ಡು ಹಾಗೆ ನೀರಿನ ವ್ಯವಸ್ಥೆ ಮಾಡ್ತಾರೆ. ಪಕ್ಷಿಗಳಿಗೆ ತಿಂತವೆ ಕೆಲವೆಲ್ಲ. ನೋಡಿ, ಇವರು ಫಿಲಿಪಿನು, ಇವರು ಕಿಚನಲ್ಲಿ ಕೆಲಸ ಮಾಡೋದು. ಇವ್ರಿಗೂ ಬೆಕ್ಕಂದರೆ ತುಂಬಾ ಇಷ್ಟ. ಈ ಥರ ಕರೆದ್ಬಿಟ್ಟು ಊಟ ಆದಮೇಲೆ ಚಿಕನ್ನಾಗೆ ಏನು ಮಿಕ್ಕಿರುತ್ತೋ ಅದನ್ನೆಲ್ಲ ಹಾಕ್ತಾರೆ. ನೀವಿನ್ನೂ ಸಂಜೆ ಆದಮೇಲೆ ನೋಡಬೇಕು, ಒಂದು 50-100 ಬೆಕ್ಕು ಬರ್ತವೆ ಇಲ್ಲಿ. ಈಗ ಸಂಜೆ ಆಗೋ ಟೈಮು 6 ಗಂಟೆ 7 ಗಂಟೆ ಆಗಿಬಿಟ್ರೆ ಒಂದು 50 ಬೆಕ್ಕು ನೋಡ್ಬೋದು ನೀವಿಲ್ಲಿ. ಇದೇ ಥರ ನಾವು ಡೈಲಿ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ಫ್ಯಾಮಿಲಿ ಒಟ್ಟಿಗೆ ಮಾತಾಡ್ತೀವಿ. ಹಾಗೆ ಅದಾದಮೇಲೆ ಈ ಬೆಕ್ಕ ಹತ್ರ ಇಲ್ಲಿ ಪಕ್ಷಿಗಳಿಗೆ ನೀರು ಹಾಕೋದು, ಅನ್ನ ಹಾಕೋದು. ಇಲ್ಲ ಗಾಡಿ ಸಿಕ್ಕರೆ ಸಿಟಿಗೆ ಹೋಗಿ ಬರ್ತಾ ಇರ್ತೀವಿ ಯಾವಾಗಾದ್ರೂ. ಇವೆಲ್ಲ ವರ್ಷದಲ್ಲಿ 2 ಸಲ 3 ಸಲ ಮರಿ ಆಗ್ತವೆ. 10 ಮರಿ ಮಾಡ್ತವೆ. ಅದೇ ಬೇಜಾರು. ಇವಕ್ಕೆ ಊಟ ಕೊಡೋದಿರಲಿಲ್ಲ, ಇನ್ನು ಅವಕ್ಕೆ ಬೇರೆ ಊಟ ಕೊಡಬೇಕು. ನೋಡಿ, ಇದೊಂದು ಬೆಕ್ಕು ಕಣ್ಣೇನೋ ಮಾಡ್ಕೊಂಬಿಟ್ಟಿದೆ.
ಕಣ್ಣೇ ಕಾಣಿಸಲ್ಲ ಇದಕ್ಕೆ. ತುಂಬ ಸ್ಮೂತ್ ಬೆಕ್ಕು, ಒಳ್ಳೆ ಬೆಕ್ಕು ಕೂಡ ಇದು. ನೋಡಿ ಕಣ್ಣೇ ಕಾಣಿಸಲ್ಲ ಅದಕ್ಕೆ. ಇದು ನೋಡಿ ಗಂಡು ಬೆಕ್ಕು, ಕೋಪ ಇದಕ್ಕೆ. ಹೀಗೆ ಇಷ್ಟೇ ನಮ್ಮ ಲೈಫು. ಹಾಗೆ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ. ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ, ಬಿರಿಯಾನಿ ಹಾಕಿದ್ನಲ್ಲ, ರೈಸ್ ತಿನ್ನೋದಕ್ಕೆ ಪಕ್ಷಿಗಳು ಬಂದಿದ್ದಾವೆ. ನೋಡಿ ಎಷ್ಟೊಂದು ಪಕ್ಷಿಗಳು ಬಂದಿದ್ದಾವೆ. ಇದೇ ಥರ ಡೈಲಿ ನಮ್ಮದು. ಇವತ್ತಿಂದ ಸರಿಯಾಗಿ ಕೌಂಟ್ ಮಾಡಿದ್ರೆ ಇನ್ನೂ 250 ದಿನ ಇದೆ ನನಗೆ ಊರಿಗೆ ಹೋಗ್ಬೇಕಂದ್ರೆ. ಅಂದರೆ ಇನ್ನೂ 7 ತಿಂಗಳು ಟೈಮ್ ಇದೆ ನನಗೆ. ಪ್ರತಿದಿನವೂ ಕೌಂಟ್ ಮಾಡ್ತಾನೇ ಇರ್ತೀನಿ. ಗೊತ್ತಿಲ್ಲ ಎಷ್ಟು ಬೇಗ ಮುಗಿಯುತ್ತೆ ಅಂತ. ಆದಷ್ಟು ಬೇಗ ಮುಗೀಲಿ ಅಂತ, ಟೈಮ್ ಪಾಸ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತೀವಿ. ಇತ್ತೀಚೆಗೆ ಈ ಪ್ರಾಜೆಕ್ಟ್ ಬೇರೆ ಕ್ಲೋಸ್ ಆಗ್ತಿದೆ. ನಾವು ಲೊಕೇಶನ್ ಚೇಂಜ್ ಮಾಡಬೇಕು, ಅದು ಬೇರೆ ಕೆಲಸ ಇದೆ. ಇಲ್ಲಿ ಹೇಗೋ ಆರಾಮಾಗಿದ್ವಿ, ಆದರೆ ಬೇರೆ ಕಡೆ ಲೊಕೇಶನ್ಗೆ ಹೋದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಅದು ಒಂದು ಸಲ ನಿಮಗೆ ತೋರಿಸ್ತೀನಿ ಮುಂದೆ ಲೊಕೇಶನ್ ಚೇಂಜ್ ಆದಾಗ. ಪಕ್ಷಿಗಳನ್ನು ನೋಡಿ, ಪಕ್ಷಿಗಳನ್ನು ಎಷ್ಟು ಚೆನ್ನಾಗಿದ್ದಾವೆ. ತುಂಬ ಚೆನ್ನಾಗಿ ಚಿವ್ ಅಂತ ಆಟ ಆಡ್ತಾ ಇರ್ತವೆ. ಅದೆಲ್ಲ ನಂಗೆ ತುಂಬ ಇಷ್ಟ ಕೇಳಿಸ್ಕೊಳೋದಕ್ಕೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕೇ ಬೇಕಾಗಿರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಲಿಕೊಂಡ್ರೆ ಬೆಳಗ್ಗೆ 6 ಗಂಟೆಗೆಲ್ಲ ಶಬ್ದ ಮಾಡ್ತಾ ಇರ್ತವೆ. ನನ್ನ ರೂಮ್ ಮೇಲ್ಗಡೆ ಕೂಡ ಇದ್ದಾವೆ. ಇದೇ ನಮ್ಮ ಲೈಫು ಗುರು. ಏನೂ ಇಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ. ನೋಡಿದ್ರೆ ಫೋನು, ಬಿಟ್ಟರೆ ಫೋನು, ಇಷ್ಟೇ.